ನಮಸ್ಕಾರ ಸ್ನೇಹಿತರೆ, ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಡಿವೋರ್ಸ್ ಬಳಿಕ ಮತ್ತೆ ಒಂದಾಗ್ತಾ ಇದ್ದಾರೆ ಸ್ನೇಹಿತರೆ. ಯಾವ ಕಾರಣದಿಂದ ಡಿವೋರ್ಸ್ ಆಗಿದ್ರೋ ಅದೇ ಕಾರಣ ಇಟ್ಕೊಂಡು ಒಂದಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಹೊಂದಾಣಿಕೆಯಿಂದ ಇರೋಣ ಅಂದ್ಕೊಂಡು ಒಂದಾಗ್ತಾ ಇದ್ದಾರೆ ಸ್ನೇಹಿತರೆ. ನಾಡಿನ ಜನತೆಗೆ ಒಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಕ್ಯೂಟಾಗಿರೋ ಜೋಡಿ ಮತ್ತೆ ಒಂದಾಗಲು ಜನತೆ ಕಾಯ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಎಷ್ಟೋ ಕಮೆಂಟ್ಸ್ಗಳಲ್ಲಿ ನೀವು ಮತ್ತೆ ಒಂದಾಗಿ ಇಬ್ಬರು ಜೋಡಿ ಚೆನ್ನಾಗಿದೆ ಅಂತ ಹೇಳಿರೋರು ಈಗ ತುಂಬಾ ಖುಷಿ ಪಡ್ತಾ ಇದ್ದಾರೆ ಸ್ನೇಹಿತರೆ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ, ರಿಯಲ್ ಲೈಫ್ ಜೋಡಿಯಾಗಿದ್ದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮೊದಲ ಬಾರಿಗೆ ಜೊತೆಯಾಗಿ ಅಭಿನಯಿಸಿದ ಚಿತ್ರಕ್ಕೆ ಇಟ್ಟಿದ್ದ ಕ್ಯಾಂಡಿ ಕ್ರಶ್ ಟೈಟಲ್ ಇದೀಗ ಬದಲಾಗಿದೆ ಸ್ನೇಹಿತರೆ. ಪುನೀತ್ ಶ್ರೀನಿವಾಸ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಸೈಕೋ ಥ್ರಿಲ್ಲರ್ ಕಥಾ ಹಂದರ ಹೊಂದಿದ್ದ ಚಿತ್ರದ ತಾತ್ಕಾಲಿಕ ಟೈಟಲ್ ಆಗಿದ್ದ ಕ್ಯಾಂಡಿ ಕ್ರಶ್ ಇದೀಗ ಮುದ್ದು ರಾಕ್ಷಸಿ ಎಂದು ಬದಲಾಯಿಸಿದ್ದಾರೆ ಸ್ನೇಹಿತರೆ. ಈ ಜೋಡಿ ಬದಲಾಗಿರುವ ಕಾರಣ ಈ ಟೈಟಲ್ನು ಕೂಡ ಬದಲು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಶ್ರೀ ಚೌಡೇಶ್ವರಿ ಸಿನಿಮಾ ಕಂಬೈನ್ಸ್ ಮೂಲಕ ಮೋಹನ್ ಕುಮಾರ್ ಅವರು ಈ ಚಿತ್ರವನ್ನು ಬಿಗ್ ಬಜೆಟ್ನಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ ಸ್ನೇಹಿತರೆ. ಈ ಚಿತ್ರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮೊದಲ ಬಾರಿಗೆ ಒಟ್ಟಿಗೆ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಕೇಳ್ಬೋದು ಯಾವ ಕಾರಣದಿಂದ ಇವರು ಒಂದಾಗಿದ್ದಾರೆ ಅಂದರೆ, ಇದೇ ಮೂವಿಯಿಂದ ಸ್ನೇಹಿತರೆ ಮತ್ತೆ ಬದಲಾಗಿ ಒಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಪುನೀತ್ ಶ್ರೀನಿವಾಸ್ ಅವರೇ ಚಿತ್ರಕಥೆ ಬರೆದ ನಿರ್ದೇಶನ ಮಾಡುತ್ತಿರುವ ಈ ಚಿತ್ರಕ್ಕೆ ಬೆಂಗಳೂರು ಸುತ್ತಮುತ್ತ ಬಹುತೇಕ ಶೂಟಿಂಗ್ ನಡೆಸಲಾಗಿದೆ ಸ್ನೇಹಿತರೆ. ಮುದ್ದು ರಾಕ್ಷಸಿ ಒಂದು ವಿಭಿನ್ನ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಜೊತೆಗೆ ಸೈಕೋ ಥ್ರಿಲ್ಲರ್ ಕಥಾ ಹಂದರ ಹೊಂದಿರುವ ಚಿತ್ರವಾಗಿದೆ ಸ್ನೇಹಿತರೆ. ಚಿತ್ರದ ಈ ಶೀರ್ಷಿಕೆ ವಿಶೇಷವಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಮುದ್ದು ರಾಕ್ಷಸಿ ಚಿತ್ರದ ಹಾಡುಗಳಿಗೆ MS ತ್ಯಾಗರಾಜ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸ್ನೇಹಿತರೆ. ಅಲ್ಲದೆ ಕರುಣ್ಕರ್ ಅವರು ಛಾಯಾಗ್ರಾಹಕರಾಗಿ ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಮೂವಿ ಬಗ್ಗೆ ಚಂದನ್ ಶೆಟ್ಟಿ ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋದಾದರೆ ಸ್ನೇಹಿತರೆ, ಇದರ ಜೊತೆಗೆ ನಿವೇದಿತಾ ಗೌಡ ಕೂಡ ಮಾತಾಡಿದ್ದಾರೆ. ಈ ಫಿಲ್ಮ್ ನಮಗೆ ಇಬ್ಬರಿಗೂ ಇಂಪಾರ್ಟೆಂಟ್ ಆಗಿದೆ. ಈ ಚಿತ್ರದಲ್ಲಿ ನಾವು ಹೇಗೆ ಹೊಂದಾಣಿಕೆಯಿಂದ ಇದ್ದೀವಿ, ಅದೇ ಥರ ರಿಯಲ್ ಸ್ಟೋರಿಲಿ ಇದ್ದಿದ್ರೆ, ರಿಯಲ್ ಲೈಫಲ್ಲಿ ಇದ್ದಿದ್ರೆ ನಾವು ಚೆನ್ನಾಗಿರ್ತಿತ್ತು ಅಂದ್ಕೊಳ್ಳಿ ಬೇಸರ ವಿಷಯನ ತಿಳಿಸಿದ್ದಾರೆ. ಈ ವಿಷಯನ ಕೇಳಿದ ಎಲ್ಲ ದೊಡ್ಡವರು ಏನಂತ ಹೇಳಿದ್ದಾರೆ ಅಂದರೆ ಸ್ನೇಹಿತರೆ, ಲೈಫ್ ಪಾರ್ಟ್ನರ್ ಆಗೋದು ಸುಮ್ಮನೆ ಅಲ್ಲ. ನಾವು ಒಂದು ಸಲ ಮದುವೆ ಆದಾಗ ನಂತರ ನಮಗೆ ಗೊತ್ತಾಗುತ್ತೆ ಕಷ್ಟದಲ್ಲಿ ಏನು ಸುಖದಲ್ಲಿ ಏನು ಅಂತ. ಕಷ್ಟದಲ್ಲೂ ನಿಲ್ಲಬೇಕು, ಸುಖದಲ್ಲೂ ನಿಲ್ಲಬೇಕು. ಕಷ್ಟ ಬಂತು ಅಂದ್ಬಿಟ್ಟು ಕೈ ಬಿಡಬಾರ್ದು. ಸೊ ಹಾಗಾಗಿ ಗಂಡ ಹೆಂಡತಿ ಅಂದಮೇಲೆ ಎರಡೂ ಕೂಡ ಹೊಂದಾಣಿಕೆಯಿಂದ ನಡ್ಕೊಂಡು ಹೋಗಬೇಕು, ಇಬ್ಬರು ಕೂಡ ಹೊಂದಾಣಿಕೆಯಿಂದ ನಡ್ಕೊಂಡು ಹೋಗಬೇಕು ಅಂದ್ಬಿಟ್ಟು ದೊಡ್ಡವರು ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇವರು ಮನಸ್ಸನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ದಿನಗಳ ನಂತರನೇ ನಿಮಗೆ ಸಿಹಿ ಸುದ್ದಿನ ಕೊಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಒಂದು ವಿಡಿಯೋದಲ್ಲಿ. ಸೊ ಹಾಗಾಗಿ ಈ ಮೂವಿ ರಿಲೀಸ್ ಆದ ನಂತರ ಇವರು ಹೊಂದಾಣಿಕೆಯಿಂದ ಇರ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಾಗಾಗಿ ಡೈವರ್ಸ್ನ ಏನು ಕೊಟ್ಕೊಂಡು ದೂರ ಇದ್ದರು, ಇವಾಗ ಹೊಂದಾಣಿಕೆಯಿಂದ ಒಂದಾಗ್ತಾ ಇದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಅಪ್ಡೇಟ್ಸ್ಗಳನ್ನ ನೀವು ತಿಳ್ಕೊತಾ ಹೋಗ್ತೀರಾ. ಈ ವಿಡಿಯೋ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.